ವರ್ತಮಾನ ಕಾಲದ ಅಧಿಕಾರಿ ಭೌಮಾಸುರ ಹೀಗೆ ಖ್ಯಾತಿ ಬೆತ್ತವ ನಾನು. ನಮ್ಮ ಜನನದಲ್ಲೇ ಬಹಳ ವಿಶೇಷ. ಆದಿದಾನವನ್ನೆಲ್ಲ ಪರಿಣಿಸಿದಂತ ಹಿರಣ್ಯಾಕ್ಷ ಲೋಕಕಂಟಕನಾಗಿ ಮೆರೆದಾವಾಗ ಆ ಶ್ರೀಮನ್ನಾರಾಯಣನೇ ವರಾಹರೂಪಿಯಾಗಿ ಬಂದು ಆ ಹಿರಣ್ಯಾಕ್ಷನನ್ನು ಕೊಂದಂತೆ ಆ ವರಾಹ ರೂಪವನ್ನು ಕಂಡಂತಹ ಭೂದೇವಿಯವರು ಇದೇ ರೂಪದಲ್ಲಿ ನನ್ನನ್ನು ಕೂಡಬೇಕೆಂದು ಕೇಳಿಕೊಂಡಾವಾಗ ತಥಾಸ್ತು ಅಂದರೆ ಅವರ ಆ ಸಮ್ಮಿಲನದಿಂದ ಒಂದು ಗಂಡು ಮಗು ಹುಟ್ಟಿದಂತೆ. ಅದನ್ನು ಮಾಡೋಣ. ಹೆತ್ತಂತಹ ತಾಯಿಗೂ ಮಗು ಬೇಡವಾಯಿತು, ಜನನಕ್ಕೆ ಕಾರಣೀಭೂತನಾದ ತಂದೆಗೂ ಮಗು ಬೇಡವಾಯಿತು. ಅಲ್ಲೇ ಸ್ಮಶಾನದಲ್ಲಿ ಭೀಷಣರು ಮುಂದೆ ನಡೆದರಂತೆ. ನರ ಕಪಾಲದಲ್ಲಿ ತೊಳಲಾಡುತ್ತಿದ್ದಂತಹ ಮಗುವನ್ನು ನೋಡಿ ವ್ಯಾಸರು ಆ ಮಗುವನ್ನು ಎತ್ತಿಕೊಂಡು ಮೈದೊಳಗೆ ಹರಸಿದರಂತೆ. ಉಳಿದೇವಿಯ ಮಗನಾದ ಕಾರಣ ನೀನೇ ಭೌಮಾಸುರ, ನರ ಕಪಾಲದಲ್ಲಿ ತೊಳಲಾಡಿದ ಕಾರಣ ಇನ್ನು ಮುಂದಕ್ಕೆ ನರಕಾಸುರ ಹೀಗೆ ಪ್ರಖ್ಯಾತನಾದಂತ ಶಿವರಿಸಿದಂತೆ. ಆ ಬಳಿಕ ಬ್ರಹ್ಮದೇವರನ್ನು ಮೆಚ್ಚಿಸಿ ಬೇಕು ಬೇಕಾದಂತಹ ವರಬಲವನ್ನು ಪಡೆದೆ. ಅದರಲ್ಲೂ ಒಂದು ವಿಶೇಷ, ತಂದೆ ತಾಯಿಗಳಿಂದ ಹೊರತು ಮಿಕ್ಕವರಿಂದ ಹುಟ್ಟಿದಂದಿನಿಂದ ಇಂದಿನವರೆಗೆ ನನ್ನ ತಂದೆ ತಾಯಿಯವರನ್ನು ನೋಡಿದವ ನಾನಲ್ಲ. ಸಾವಿರ ಮೊದಲೊಮ್ಮೆ ತಂದೆ ತಾಯಿಯನ್ನು ನೋಡಬೇಕು ಎನ್ನುವಂತ ಒಂದು ಉದ್ದೇಶವಾದರೆ ಮತ್ತೊಂದು ಕಾರಣ ಇದೆ. ಹೆತ್ತಂತ ತಂದೆ ತಾಯಿಗಳಿಗೆ ಮಗ ಬೇಡಾಗಿದ್ರೆ ಮತ್ತ್ಯಾಕೆ ಬೇಕು ನಮಗೆ ಪ್ರಪಂಚ ಇರುವ ಮತ್ತೊಂದು ಕಾರಣ ಇದೆ. ಮತ್ತೊಂದು ಉದ್ದೇಶ ಇದೆ. ಹೆತ್ತ ತಾಯಿಗೆ ಹೆಗ್ಗಳವಾದರೂ ಬಹಳ ಮುದ್ದಂತೆ. ಅಂತಲ್ಲಿ ಮಗಳನ್ನೇ ಕೊಲ್ಲುವುದಕ್ಕೆ ತಂದೆ ತಾಯಿಗಳು ಬರ್ತಾರ ಅಂತಾದ್ರೆ ಒಮ್ಮೆ ನೋಡಿಬಿಡೋಣ ಎಂಬ ಹಾಗೆ ಈ ಉದ್ದೇಶ ಉಂಟು. ಆ ಬಳಿಕ ದಿಗ್ದೇಶಗಳನ್ನು ಸುತ್ತಾಡಿ ಇದೆ. ಪ್ರತಿಯೊಬ್ಬನ ಹೃದಯಾಂತರಾಳದಲ್ಲಿಯೂ ಕೂಡ ನಮ್ಮ ರಾಜಮುದ್ರೆಯನ್ನು ಒತ್ತಿದ್ದೇನೆ. ಆದರೆ ನಮ್ಮ ತಿರುಗಾಟದಲ್ಲಿ ವಿಶೇಷವಾಗಿ ಸಂಗ್ರಹಿಸಿದ್ದು ಅಂದರೆ ನಾರಿಯರನ್ನು, ನನಗೆ ಚಂದ ಕಂಡ ಹುಡುಗಿಯರನ್ನು ಒಬ್ಬೊಬ್ಬ ತಂದು ನಮ್ಮ ಸೆರೆಮನೆಯಲ್ಲಿ ಹಾಕಿದ್ದೇನೆ. ಮೊನ್ನೆ ಲೆಕ್ಕಾಚಾರ ಮಾಡುವಾಗ 16,000 ಮಂದಿ ನಾರಿಯರು. ಇವರನ್ನೆಲ್ಲ ಮುಂದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅಂತ ನಮ್ಮ ಪುರೋಹಿತರಲ್ಲಿ ಹೇಳಿದೆ.
ಒಂದು ಮುಹೂರ್ತ ನೋಡಿ ಅಂತ ಆಗ್ತಾನೆ ಮಗನೇ. ಒಬ್ಬಳದ್ದು ಸೇರಿದ್ರೆ ಮಗದೊಬ್ಬಳ ಜಾತಕ ಕೂಡಿ ಬರೋದಿಲ್ಲ, ಒಬ್ಬಳದ್ದು ಕೂಡಿದರೆ ಮತ್ತೊಬ್ಬಳದ್ದು ಸೇರೋದಿಲ್ಲ. ಹಾಗಾಗಿ ನಿನಗೆ ಬರುವಂತ ಒಂದೇ ಮುಹೂರ್ತವೇ ಹೇಳ್ತೇನೆ. ಆ ಕಾಲದವರೆಗೆ ನೀನು ಕಾಯ್ತಾ ಇರಬೇಕು ಎಂಬ ಹಾಗೆ ಸೂಚನೆ ಕೊಟ್ಟು, ಹಾಗೆ ಇಂದಲ್ಲದಿದ್ರೆ ನಾಳೆ ನಮ್ಮ ಕೈಯಲ್ಲಿರುವ ಹುಡುಗಿಯರು ಬಿಟ್ಟೇಳಿ ಹೋಗ್ತಾರೆ. ಮದುವೆ ಆಗೋ ನಾನೇ ತಾನೇ ಈ ಸಂತೋಷದಿಂದ ಇದ್ರೆ ಯಾಕೋ ಮನುಷ್ಯನಿಗೆ ಬೇಸರ ಉಂಟಾಗಿದೆ. ಈ ರಾಜಕೀಯ ತಲೆಹರಟೆಗಳೆಲ್ಲ ಸಾಕಾಗಿ ಹೋಯ್ತು. ಹಾಗೆ ಎಲ್ಲಿಯಾದರೂ ಸ್ವಲ್ಪ ಇತರ ಪ್ರದೇಶ ಹುಣಸೆ ಅಥವಾ ತಂಪಾದ ತಂಗಾಳಿಗೆ ತಂಗನ್ನೊಡ್ಡಿ ಮತ್ತೆ ಪುರಪ್ರವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಒಮ್ಮೆ ಸುತ್ತುತ್ತಾ ಸ್ವಲ್ಪ ಮುಂದುವರಿಯೋಣ ನೋಡುವ. ಲೋಕದ ಬೆಳಕನ್ನು ಕಂಡವಳು ನಾನು. ಬಾಲ್ಯವನ್ನು ಕಳೆದು ಯವರಿಗೆ ಕಾಲಿಸಿದ್ದೇನೆ. ಯವರಿಗೆ ಕಾಲಿಸಿದಂತ ನಾನು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡವಳಿದ್ದೇನೆ. ಪ್ರಪಂಚದಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ದೇವರ ಮುಂದೆ ದೀಪವನ್ನು ಹಚ್ಚಿ
ಬೇಡಿಕೊಳ್ಳುವುದೇನು ಗೊತ್ತೇ? ದೇವರಂತ ಗಂಡನನ್ನು ನನ್ನ ಪಾಲಿಗೆ ದಯಪಾಲಿಸಿದೆಯವರು ಎಂಬುದಾಗಿ. ಆದರೆ ನಾನು ಹಾಗಲ್ಲ, ಒಂದು ಮೆಟ್ಟಿಲು ಮುಂದೆ ಹೋಗಿದ್ದೇನೆ. ದೇವರನ್ನ ಗಂಡನಾಗಿ ಪಡೆಯುವಂತ ಉದ್ದೇಶವನ್ನು ಹೊತ್ತುಕೊಂಡಿದ್ದೇನೆ. ನನ್ನ ಈ ಉದ್ದೇಶ ಎನ್ನುವುದು ಯಾವತ್ತು ಕೂಡಿ ಬರುತ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಹಾಗಾಗಿ ಅದೇ ನಿರೀಕ್ಷೆಯನ್ನು ಹೊತ್ತುಕೊಂಡು ಅವರನ್ನೇ ಆ ಶ್ರೀಕೃಷ್ಣ ಪರಮಾತ್ಮನ ಬದಲಾಗಿ ಪಡೆಯಬೇಕೆನ್ನುವ ಉದ್ದೇಶದಿಂದ ಶಿವದೇವಿಯರಿಗೆ ಬಂದವಳು ನಾನಿದ್ದೇನೆ. ಶಿವದೇವರಲ್ಲಿ ಶಿವ ಪಾರ್ವತಿಯನ್ನು ಪೂಜಿಸಿದೆ, ಅರ್ಚಿಸಿದೆ. ಮನಸ್ಸಿನಲ್ಲಿರುವಂತ ಆಕಾಂಕ್ಷೆಗಳನ್ನು ಆ ದೇವಿಯರ ಮುಂದೆ ದೇವಿಯರ ಮುಂದೆ ಬೇಡಿಕೊಂಡೆ. ಇನ್ನು ತಡ ಮಾಡುವುದು